ಅದು ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸರ್ಕಾರ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸ್ತಾ ಇರುವಂತಹ ಸೇತುವೆ. ಆದರೆ ಆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿ 9 ತಿಂಗಳಾದರೂ ಕೂಡ ಇನ್ನೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಶರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ 9 ವರ್ಷವಾದರೂ ಮುಗಿಯದ ಕಾಮಗಾರಿ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಶರಾವತಿ ಹಿನ್ನೀರು ಭಾಗದಲ್ಲಿ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇದೆ. 2017-18ನೇ ಸಾಲಿನಲ್ಲಿ ಸರ್ಕಾರ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಹಸಿರು ನಿಶಾನೆ ತೋರಿತ್ತು. 2018ನೇ ಸಾಲಿನಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಾಗ ಸೇತುವೆ ನಿರ್ಮಾಣದ ಅಂದಾಜು ವೆಚ್ಚ 115 ಕೋಟಿಯಾಗಿತ್ತು. ಟೆಂಡರ್ ನಿಯಮಾವಳಿಗಳ ಪ್ರಕಾರ 4 ವರ್ಷದ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಸೇತುವೆ ಕಾಮಗಾರಿ ಉದ್ಘಾಟನೆಗೊಂಡು 9 ವರ್ಷಗಳು ಆಗುತ್ತಾ ಬಂದರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗಿದೆ. ಇದೀಗ ಎಚ್ಚೆತ್ತುಕೊಂಡ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಖುದ್ದು ವೀಕ್ಷಣೆ ಮಾಡಿ ಮೇ ತಿಂಗಳ ಒಳಗಾಗಿ ಕಾಮಗಾರಿ ಮುಗಿಸಲು ಸೂಚನೆ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಪ್ರಾರಂಭ ಆಗಿರುವಂತಹ 18ರಾಗ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಿಂದೆ ಮುಗಿಬೇಕಂತ ಹಿಂದೆ ಕೂಡ ಮುಗಿದಿಲ್ಲ. ಈಗ ಅದನ್ನ ನಾವು ಮುಗಿಸ್ಬೇಕಂತ ಪ್ರಿಯಾರಿಟಿ ಮೇಲೆ ಕೆಲಸ ತೋಳ್ತಾ ಇದೀವಿ. ಸಮ್ ಡಿಫೆಕ್ಟ್ ಬಂದ್ರಿಂದ ಸ್ವಲ್ಪ ಮೇವರೆಗೆ ಟೈಮ್ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಅರ್ಲಿ ನಾವು ಮಾಡ್ತಿದೀವಿ. ಮೂರು ಡಿಫೆಕ್ಟ್ ಇರೋದ್ರಿಂದ ಅದನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇದನ್ನ ಮೇದಲ್ಲಿ ಮಾಡೋದ್ರಿಂದ ಶಾಸಕರಿಂದ 30 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಹೊಸನಗರ ಹೋಗ್ಲಿಕ್ಕೆ ಅಂತ, ಕೋಳೂರಿಗೆ ಹೋಗ್ಲಿಕ್ಕೆ. ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಅದಕ್ಕೆ ಮುಗಿಸ್ಬೇಕಂತ ಬಹಳ ನಮ್ಮ ಚೀಫ್ ಇಂಜಿನಿಯರ್ ಕೆ.ಡಿ. ಸೆಲ್ವೇಂದ್ರ, ನಮ್ಮ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಕೂಡ ಅವರು ಕೂಡ ಸೂಪರ್ವೈಸರ್ ಮಾಡ್ತಿದ್ದಾರೆ. ಇನ್ನು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾದ ನಂತರ ವೆಚ್ಚವನ್ನ ಪರಿಷ್ಕೃತಗೊಳಿಸಿ 115 ಕೋಟಿಯಿಂದ 125 ಕೋಟಿಗೆ ಏರಿಸಲಾಗಿದೆ. ಒಟ್ಟು 34 ಪಿಲ್ಲರ್ ಶರಾವತಿ ಹಿನ್ನೀರಿನ ಆಳದೊಳಗಿಂದ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 3 ಪಿಲ್ಲರ್ ಸರಿಯಿಲ್ಲವೆಂದು ಈಗ ರಿಪ್ಲೇಸ್ ಮಾಡಲು ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಇನ್ನು ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಚುರುಕುಗೊಂಡು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂಬುದು ಈ ಭಾಗದ ಜನರ ಒತ್ತಾಯ. ಸರ್ಕಾರದ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಇವತ್ತು ಬಂದು ಈ ಸೇತುವೆಯನ್ನು ವೀಕ್ಷಣೆ ಮಾಡಿ 3 ಬೀಮ್ಗಳು ಕೂಡ ಫೇಲ್ ಆಗಿದೆ. ಅದು ಮೇಲಿದ್ದಲ್ಲ, ಕೆಳಗಿರ್ತಕ್ಕಂಥ ಬೀಮ್ಗಳು ಫೇಲ್ ಆಗಿದೆ. ಆದಷ್ಟು ಬೇಗ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್ ನನಗೆ. ಆದ್ರೆ ಇವತ್ತಿನ ಮಾತಿನ ಮೇಲೆ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆದಷ್ಟು ಬೇಗ ಮಾಡಲಿ ಅಂತ ಹೇಳಿ ಅವ್ರು ಹೇಳಿದ ಮಾತಿನ ಮೇರೆಗೆ ನಾವು ಬಹಳ ಸಂತೋಷ ಆಗಿದೆ. ಮಲೆನಾಡು ಕರಾವಳಿ ಭಾಗಕ್ಕೆ ದೂರ ಸಂಚಾರ ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣ ಆಗ್ತಿರುವಂತಹ ಹಸಿರುಮಕ್ಕಿ ಸೇತುವೆ ಈ ಕಾಮಗಾರಿಯು ಆದಷ್ಟು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸರ್ಕಾರ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸ್ತಾ ಇರುವಂತಹ ಸೇತುವೆ. ಆದರೆ ಆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿ 9 ತಿಂಗಳಾದರೂ ಕೂಡ ಇನ್ನೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಶರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ 9 ವರ್ಷವಾದರೂ ಮುಗಿಯದ ಕಾಮಗಾರಿ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಶರಾವತಿ ಹಿನ್ನೀರು ಭಾಗದಲ್ಲಿ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇದೆ. 2017-18ನೇ ಸಾಲಿನಲ್ಲಿ ಸರ್ಕಾರ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಹಸಿರು ನಿಶಾನೆ ತೋರಿತ್ತು. 2018ನೇ ಸಾಲಿನಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಾಗ ಸೇತುವೆ ನಿರ್ಮಾಣದ ಅಂದಾಜು ವೆಚ್ಚ 115 ಕೋಟಿಯಾಗಿತ್ತು. ಟೆಂಡರ್ ನಿಯಮಾವಳಿಗಳ ಪ್ರಕಾರ 4 ವರ್ಷದ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಸೇತುವೆ ಕಾಮಗಾರಿ ಉದ್ಘಾಟನೆಗೊಂಡು 9 ವರ್ಷಗಳು ಆಗುತ್ತಾ ಬಂದರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗಿದೆ. ಇದೀಗ ಎಚ್ಚೆತ್ತುಕೊಂಡ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಖುದ್ದು ವೀಕ್ಷಣೆ ಮಾಡಿ ಮೇ ತಿಂಗಳ ಒಳಗಾಗಿ ಕಾಮಗಾರಿ ಮುಗಿಸಲು ಸೂಚನೆ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಪ್ರಾರಂಭ ಆಗಿರುವಂತಹ 18ರಾಗ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಿಂದೆ ಮುಗಿಬೇಕಂತ ಹಿಂದೆ ಕೂಡ ಮುಗಿದಿಲ್ಲ. ಈಗ ಅದನ್ನ ನಾವು ಮುಗಿಸ್ಬೇಕಂತ ಪ್ರಿಯಾರಿಟಿ ಮೇಲೆ ಕೆಲಸ ತೋಳ್ತಾ ಇದೀವಿ. ಸಮ್ ಡಿಫೆಕ್ಟ್ ಬಂದ್ರಿಂದ ಸ್ವಲ್ಪ ಮೇವರೆಗೆ ಟೈಮ್ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಅರ್ಲಿ ನಾವು ಮಾಡ್ತಿದೀವಿ. ಮೂರು ಡಿಫೆಕ್ಟ್ ಇರೋದ್ರಿಂದ ಅದನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇದನ್ನ ಮೇದಲ್ಲಿ ಮಾಡೋದ್ರಿಂದ ಶಾಸಕರಿಂದ 30 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಹೊಸನಗರ ಹೋಗ್ಲಿಕ್ಕೆ ಅಂತ, ಕೋಳೂರಿಗೆ ಹೋಗ್ಲಿಕ್ಕೆ. ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಅದಕ್ಕೆ ಮುಗಿಸ್ಬೇಕಂತ ಬಹಳ ನಮ್ಮ ಚೀಫ್ ಇಂಜಿನಿಯರ್ ಕೆ.ಡಿ. ಸೆಲ್ವೇಂದ್ರ, ನಮ್ಮ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಕೂಡ ಅವರು ಕೂಡ ಸೂಪರ್ವೈಸರ್ ಮಾಡ್ತಿದ್ದಾರೆ.
ಇನ್ನು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾದ ನಂತರ ವೆಚ್ಚವನ್ನ ಪರಿಷ್ಕೃತಗೊಳಿಸಿ 115 ಕೋಟಿಯಿಂದ 125 ಕೋಟಿಗೆ ಏರಿಸಲಾಗಿದೆ. ಒಟ್ಟು 34 ಪಿಲ್ಲರ್ ಶರಾವತಿ ಹಿನ್ನೀರಿನ ಆಳದೊಳಗಿಂದ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 3 ಪಿಲ್ಲರ್ ಸರಿಯಿಲ್ಲವೆಂದು ಈಗ ರಿಪ್ಲೇಸ್ ಮಾಡಲು ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಇನ್ನು ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಚುರುಕುಗೊಂಡು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂಬುದು ಈ ಭಾಗದ ಜನರ ಒತ್ತಾಯ. ಸರ್ಕಾರದ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಇವತ್ತು ಬಂದು ಈ ಸೇತುವೆಯನ್ನು ವೀಕ್ಷಣೆ ಮಾಡಿ 3 ಬೀಮ್ಗಳು ಕೂಡ ಫೇಲ್ ಆಗಿದೆ. ಅದು ಮೇಲಿದ್ದಲ್ಲ, ಕೆಳಗಿರ್ತಕ್ಕಂಥ ಬೀಮ್ಗಳು ಫೇಲ್ ಆಗಿದೆ. ಆದಷ್ಟು ಬೇಗ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್ ನನಗೆ. ಆದ್ರೆ ಇವತ್ತಿನ ಮಾತಿನ ಮೇಲೆ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆದಷ್ಟು ಬೇಗ ಮಾಡಲಿ ಅಂತ ಹೇಳಿ ಅವ್ರು ಹೇಳಿದ ಮಾತಿನ ಮೇರೆಗೆ ನಾವು ಬಹಳ ಸಂತೋಷ ಆಗಿದೆ. ಮಲೆನಾಡು ಕರಾವಳಿ ಭಾಗಕ್ಕೆ ದೂರ ಸಂಚಾರ ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣ ಆಗ್ತಿರುವಂತಹ ಹಸಿರುಮಕ್ಕಿ ಸೇತುವೆ ಈ ಕಾಮಗಾರಿಯು ಆದಷ್ಟು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ಸರ್ಕಾರ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸ್ತಾ ಇರುವಂತಹ ಸೇತುವೆ. ಆದರೆ ಆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಿ 9 ತಿಂಗಳಾದರೂ ಕೂಡ ಇನ್ನೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಶರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ 9 ವರ್ಷವಾದರೂ ಮುಗಿಯದ ಕಾಮಗಾರಿ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಶರಾವತಿ ಹಿನ್ನೀರು ಭಾಗದಲ್ಲಿ ಸೇತುವೆಯನ್ನ ನಿರ್ಮಿಸಲಾಗುತ್ತಿದೆ. 2017-18ನೇ ಸಾಲಿನಲ್ಲಿ ಸರ್ಕಾರ ಹಸಿರುಮಕ್ಕಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಹಸಿರು ನಿಶಾನೆ ತೋರಿತು. 2018ನೇ ಸಾಲಿನಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಾಗ ಸೇತುವೆ ನಿರ್ಮಾಣದ ಅಂದಾಜು ವೆಚ್ಚ 115 ಕೋಟಿಯಾಗಿತ್ತು. ಟೆಂಡರ್ ನಿಯಮಾವಳಿಗಳ ಪ್ರಕಾರ 4 ವರ್ಷದ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಸೇತುವೆ ಕಾಮಗಾರಿ ಉದ್ಘಾಟನೆಗೊಂಡು 9 ವರ್ಷಗಳು ಆಗುತ್ತಾ ಬಂದರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಳ್ಳದೆ ಆಮೆಗತಿಯಲ್ಲಿ ಸಾಗಿದೆ. ಇದೀಗ ಎಚ್ಚೆತ್ತುಕೊಂಡ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಖುದ್ದು ವೀಕ್ಷಣೆ ಮಾಡಿ ಮೇ ತಿಂಗಳ ಒಳಗಾಗಿ ಕಾಮಗಾರಿ ಮುಗಿಸಲು ಸೂಚನೆ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಪ್ರಾರಂಭ ಆಗಿರುವಂತಹ 18 ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸೊ ಹಿಂದೆ ಮುಗಿಬೇಕಂತ ಹಿಂದೆ ಕೂಡ ಮುಗಿದಿಲ್ಲ. ಈಗ ಅದನ್ನ ನಾವು ಮುಗಿಸ್ಬೇಕಂತ ಪ್ರಿಯಾರಿಟಿ ಮೇಲೆ ಕೆಲಸ ತೋಳ್ತಾ ಇದೀವಿ. ಸೊ ಸಮ್ ಡಿಫೆಕ್ಟ್ ಬಂದ್ರಿಂದ ಸ್ವಲ್ಪ ಮೇವರೆಗೆ ಟೈಮ್ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಅರ್ಲಿ ನಾವು ಮಾಡ್ತಿದೀವಿ. 3 ಡಿಫೆಕ್ಟ್ ಇರೋದ್ರಿಂದ ಅದನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಇದನ್ನ ಮೇದಲ್ಲಿ ಮಾಡೋದ್ರಿಂದ ಶಾಸಕರಿಂದ 30 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಹೊಸನಗರ ಹೋಗ್ಲಿಕ್ಕೆ ಅಂತ, ಕೋಳೂರಿಗೆ ಹೋಗ್ಲಿಕ್ಕೆ. ಸೊ ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಅದಕ್ಕೆ ಮುಗಿಸ್ಬೇಕಂತ ಬಹಳ ನಮ್ಮ ಚೀಫ್ ಇಂಜಿನಿಯರ್ ಕೆ.ಡಿ. ಸೆಲ್ವೇಂದ್ರ, ನಮ್ಮ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಕೂಡ ಅವರು ಕೂಡ ಸೂಪರ್ವೈಸರ್ ಮಾಡ್ತಿದ್ದಾರೆ. ಇನ್ನು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾದ ನಂತರ ವೆಚ್ಚವನ್ನ ಪರಿಷ್ಕೃತಗೊಳಿಸಿ 115 ಕೋಟಿಯಿಂದ 125 ಕೋಟಿಗೆ ಏರಿಸಲಾಗಿದೆ. ಒಟ್ಟು 34 ಪಿಲ್ಲರ್ ಶರಾವತಿ ಹಿನ್ನೀರಿನ ಆಳದೊಳಗಿಂದ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 3 ಪಿಲ್ಲರ್ ಸರಿಯಿಲ್ಲವೆಂದು ಈಗ ರಿಪ್ಲೇಸ್ ಮಾಡಲು ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಇನ್ನು ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಚುರುಕುಗೊಂಡು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂಬುದು ಈ ಭಾಗದ ಜನರ ಒತ್ತಾಯ. ಸರ್ಕಾರದ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಇವತ್ತು ಬಂದು ಈ ಸೇತುವೆಯನ್ನು ವೀಕ್ಷಣೆ ಮಾಡಿ 3 ಬೀಮ್ಗಳು ಕೂಡ ಫೇಲ್ ಆಗಿದೆ. ಅದು ಮೇಲಿದ್ದಲ್ಲ, ಕೆಳಗಿರ್ತಕ್ಕಂಥ ಬೀಮ್ಗಳು ಫೇಲ್ ಆಗಿದೆ. ಆದಷ್ಟು ಬೇಗ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್ ನನಗೆ. ಆದ್ರೆ ಇವತ್ತಿನ ಮಾತಿನ ಮೇಲೆ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆದಷ್ಟು ಬೇಗ ಮಾಡಲಿ ಅಂತ ಹೇಳಿ ಅವ್ರು ಹೇಳಿದ ಮಾತಿನ ಮೇರೆಗೆ ನಾವು ಬಹಳ ಸಂತೋಷ ಆಗಿದೆ. ಮಲೆನಾಡು ಕರಾವಳಿ ಭಾಗಕ್ಕೆ ದೂರ ಸಂಚಾರ ಕಡಿಮೆ ಮಾಡುವ ಉದ್ದೇಶದಿಂದ ನಿರ್ಮಾಣ ಆಗ್ತಿರುವಂತಹ ಹಸಿರುಮಕ್ಕಿ ಸೇತುವೆ ಈ ಕಾಮಗಾರಿಯು ಆದಷ್ಟು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.